ಆಲ್ಮೋಸ್ಟ್ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಸೊ ಫೈನಲ್ ಒಂದು ರಿಯಾಕ್ಷನ್ ಕೇಳ್ಬಿಡ್ತೀನಿ, ಯಾಕಂದ್ರೆ ಇಷ್ಟೊತ್ತು ಚರ್ಚೆ ಆಯಿತು. ಇದು ಇಡಿ ದಾಳಿ, ಅದಕ್ಕೊಂದಷ್ಟು ರಾಜಕೀಯ ಬಣ್ಣ, ಅದಕ್ಕೊಂದಷ್ಟು ಆಂಗಲ್ಗಳು ಸಿಗ್ತಾ ಇದೆ, ರನ್ಯಾ ಕೇಸ್ಗೂ ಇದಕ್ಕೂ ಏನು ಲಿಂಕು ಅಂತ. ಸೊ ಫೈನಲ್ ವರ್ಡ್ಸ್ ನೋಡಿ, ಕಾಂಗ್ರೆಸ್ನ ವಕ್ತಾರರು ಹೇಳಿದಂತೆ BJP ಯಾವುದೇ ತನಿಖಾ ಸಂಸ್ಥೆಗಳನ್ನು ಬಳಸ್ಕೊಳ್ತಾ ಇಲ್ಲ. ಆದರೆ ಕಾಂಗ್ರೆಸ್ನವರಿಗೆ ಈ ರಾಷ್ಟ್ರದ ಸೇನೆ ಬಗ್ಗೆ ಆಗಲಿ, ಈ ರಾಷ್ಟ್ರದ ಬಗ್ಗೆ ಆಗಲಿ, ಈ ತನಿಖಾ ಸಂಸ್ಥೆಗಳ ಬಗ್ಗೆ ಆಗಲಿ ಯಾವತ್ತೂ ಗೌರವ ಇಲ್ಲ. ಅವ್ರು ಯಾವಾಗಲೂ ಹಗುರವಾಗೇ ಮಾತಾಡೋವಂಥದ್ದು. ರಾಜ್ಯದಲ್ಲಿ ಒಂದು ಮಾತಾಡ್ತಾರೆ, ಕೇಂದ್ರದಲ್ಲಿ ಒಂದು ಮಾತಾಡ್ತಾರೆ, ಆಗ್ಬೋದಲ್ಲ. ಎರಡನೇದೇನಂತಂದ್ರೆ, ಈಗ ತನಿಖಾ ಸಂಸ್ಥೆ ತನಿಖೆನ ಪ್ರಾರಂಭ ಮಾಡಿದೆ, ಅದಕ್ಕೊಂದು ಲೀಡ್ ಸಿಕ್ಕಿದೆ. ಈ 40 ಲಕ್ಷ ಏನಿದೆ ಅದು ಆ ಟಿಕೆಟ್ ಅನ್ನ ದುಬೈಗೆ ಹೋಗಿ ಬರ್ಲಿಕ್ಕೆ ಬಳಸ್ಕೊಂಡಿದ್ದಾರೆ ಆಕೆ ಅಂತ ದಾಖಲಾತಿಗಳಿದೆ. ಸೊ ಹಾಗಾಗಿ ತನಿಖೆಯನ್ನ ಎದುರಿಸಿ ಅವರು ಋಣಮುಕ್ತರಾಗಿ ಬರಲಿ, ಅದಕ್ಕೆ ನಮ್ಗೇನು ಬೇಜಾರಿಲ್ಲ. ಅದಕ್ಕೋಸ್ಕರ ಆಮೇಲೆ ಮತ್ತೆ ಈ ದಲಿತ ಅನ್ನೋ ಒಂದು ಇದನ್ನ ಕನೆಕ್ಷನ್ ಕೊಡುವಂಥದ್ದು ಸರಿ ಇಲ್ಲ. ಖುದ್ದು ಪರಮೇಶ್ವರ್ ಹೇಳಿದ್ದಾರೆ ಜಾತಿ ಕಾರಣಕ್ಕೋಸ್ಕರ ನಾನು ಬಂದಿಲ್ಲ ಅಂತ. ಅವರು ಅನೇಕ ಆಸ್ತಿಗಳನ್ನ ಪರ್ಚೇಸ್ ಮಾಡಿದ್ದಾರೆ, ಅದರಲ್ಲಿ ಇದಕ್ಕೆ ಲಿಂಕ್ ಇರ್ಬೋದಾ ಏನು ಅನ್ನೋದು ನೋಡಿದ್ರೆ ತನಿಖಾ ಸಂಸ್ಥೆ ಇಂಡಿಪೆಂಡೆಂಟ್ ಆಗಿ ಅದನ್ನ ಮಾಡ್ತಾ ಇದೆ, ಅದನ್ನ ಮಾಡ್ಲಿ. ಅದು ಬಿಟ್ಟು ಏನು ಒಂದು ಲೆಕ್ಕ ಬೇಕಲ್ಲ. ರಾಷ್ಟ್ರದ ಒಂದು ಜನರಲ್ ಸೆಕ್ರೆಟರಿ ಬಂದು ದಲಿತ ಅನ್ನೋ ಕಾರಣಕ್ಕೋಸ್ಕರ ಹಕ್ಕುಪತ್ರ ಕೊಟ್ಟಿದ್ದೀವಿ ಅಂತ ಯಾವ ಮಟ್ಟಕ್ಕೆ ಜವಾಬ್ದಾರಿ ಬೇಡವೆ? ಈ ರನ್ಯಾರ್ ಅವ್ರ ಕೇಸಲ್ಲಿ ತನಿಖೆ ವೇಳೆ RBI ಅನುಮೋದನೆ ಇಲ್ಲದೇನೆ ಅಕ್ರಮ ವಿದೇಶಿ ವಿನಿಮಯ ಆಗಿರ್ತಕ್ಕ ವ್ಯವಹಾರಗಳು ನಡೆಸಿರ್ತಕ್ಕಂತಹ ಸಂಘ ಸಂಸ್ಥೆಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಅವ್ರಗಳ ಬಗ್ಗೆ ತನಿಖೆ ನಡೀತಾ ಇರ್ತಕ್ಕಂಥದ್ದು ಪಕ್ಕ ಸಾಬೀತಾಗಿದೆ. ಯಾರ್ಯಾರು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅಂತಕ್ಕಂಥದ್ದು, ಮೂಲಗಳು ಯಾವ ರೀತಿ ಬಂದಿದೆ ಅಂತಕ್ಕಂಥ ಅವ್ರು ಇವತ್ತೇನು ಹೊಸದಾಗಿ ಏನು ಇವತ್ತು ಸ್ಟಾರ್ಟ್ ಇನ್ವಾಲ್ವ್ಮೆಂಟ್ ಇದೆ ಇರ್ಬೋದು. ಬೇರ್ಗಳು ಹುಡುಕ್ತಾ ಇದ್ದಾರೆ ಇದ್ರೆ ಅವ್ರಾಗಿ ಇನ್ವಾಲ್ವ್ ಅದು ಸಾಬೀತಾದ್ರೆ ಕಂಪಲ್ಸರಿ ಅದಕ್ಕೆ ತಕ್ಕ ಶಿಕ್ಷೆ ಆಗ್ಲೇಬೇಕಾಗ್ತದೆ. ಇಲ್ಲ ಅಂತಂದ್ರೆ ಅವರು ಸಾಬೀತು ಮಾಡ್ಕೋಬೇಕಾಗುತ್ತೆ ನಮಗೆ ಇದು ಇನ್ವಾಲ್ವ್ಮೆಂಟ್ ಇಲ್ಲ ಅಂತಕ್ಕಂಥ. ಇದನ್ನ ಬಿಟ್ಬಿಟ್ಟು ಜಾತಿ ವಿಷಯಗಳು ಎತ್ಕೊಂಡು ಈ ಡಬಲ್ ಸ್ಟ್ಯಾಂಡ್ ಇದೆಯಾ? ಮುಖ್ಯಮಂತ್ರಿಗಳು ಒಂದು ಮಾತು ಹೇಳ್ತಾರೆ, ವಿಜಯೇಂದ್ರ ಅವರು ಮತ್ತೆ ಕುಮಾರಸ್ವಾಮಿ ಅವರನ್ನು ಸಾಚಗಳ ಅಂತ ಹೇಳಿ, ನೀವು ಸಾಚಗಳ ಅಂತಕ್ಕಂಥ ಪ್ರಕರಣದಲ್ಲಿ ಇಡಿ ಎಂಟ್ರಿ ಆಗೋ ಮುಖಾಂತರ ಸಿದ್ದರಾಮಯ್ಯನವ್ರನ್ನ ಕಟ್ಟಿ ಹಾಕಬೇಕು, ಅವ್ರ ವರ್ಚಸ್ಸನ್ನು ಕಡಿಮೆ ಮಾಡಬೇಕಂತ ಪ್ರಯತ್ನವನ್ನ ಮಾಡಲಾಗಿತ್ತು. ಇವತ್ತು ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಮೇಲೆ ಇಡಿ ದಾಳಿ ಮಾಡಿ ಅವರ ವರ್ಚಸ್ಸನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಉದ್ದೇಶಪೂರ್ವಕವಾಗಿ ಬಿಜೆಪಿ ಮಾಡ್ತಾ ಇರ್ತಕ್ಕಂಥ ಕುತಂತ್ರ, ಕಪಟತನ. ಯಾವುದೇ ಕಾರಣಕ್ಕಾಗಿ ಇಡಿ ಮತ್ತೆ CBI ಮತ್ತೆ IT ಅನ್ನ ಬಿಜೆಪಿ ತನ್ನ ಕಪಿಮುಷ್ಟಿಯಿಂದ ಬಿಡಬೇಕು, ಸ್ವಾಯತ್ತ ಸಂಸ್ಥೆಗಳು ಉಳ್ಕೋಬೇಕು, ಈ ದೇಶ ಉಳಿಬೇಕಲ್ಲ. ಬಿಜೆಪಿ ಈ ರೀತಿಯಾಗಿ ದುರ್ಬಳಕೆ ಮಾಡ್ಕೊಳ್ಳೋದು, ಬಿಜೆಪಿ ದುರ್ಬಳಕೆ ಮಾಡ್ಕೊಳ್ಳೋದು, ಹಿಂದುಳಿದವರದ್ದು ಬಿಜೆಪಿ ಮಾಡಬಾರದು. ಬಿಜೆಪಿ ಈ ಮನಸ್ಥಿತಿಯನ್ನ ಬಿಡಬೇಕು. ಬಿಜೆಪಿ ಮತ್ತೆ ನಾಗಪುರ ದಲಿತರನ್ನ ಹಿಂದುಳಿದವರನ್ನ ತುಳಿಯೋ ಕೆಲಸವನ್ನ ಬಿಡಬೇಕು. ಇದು ನಮ್ಮ ಆಗ್ರಹ ಇದೆ. ರಾಜಕೀಯ ಹೋರಾಟವನ್ನು ಮಾಡ್ತೀವಿ, ಕಾನೂನು ಹೋರಾಟ. ಅದ್ರ ಬಗ್ಗೆ ಚರ್ಚೆ ಆಗಿದೆ. ಫೈನಲ್ ಒಪಿನಿಯನ್ ಇದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಇವತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.